ಪೆದ್ದಿ ಸಿನಿಮಾ ರಿಲೀಸ್ಗೆ ಜೂನ್ 4ರಂದು ಮುಹೂರ್ತ ಫಿಕ್ಸ್ ಆಗಿದೆ. ಬೆಂಗಳೂರಿನಲ್ಲಿ ನಡೆದಂತಹ ಈ ಒಂದು ಪ್ರೀ ರಿಲೀಸ್ ಈವೆಂಟಲ್ಲಿ ಶಿವಣ್ಣ ಸೇರಿದಂತೆ ಇಡೀ ಪೆದ್ದಿ ಸಿನಿಮಾ ತಂಡ ಭಾಗವಹಿಸಿತ್ತು. ಸೊ ಅಭಿಮಾನಿಗಳೆಲ್ಲರೂ ಕೂಡ ಜನಸಾಗರದಂತೆ ಸೇರಿದರು. ಆ ಒಂದು ಅಭಿಮಾನಿಗಳ ಜನಸಾಗರದಲ್ಲಿ ರಾಮ್ ಚರಣ್ ಅವರ ಕಣ್ಣಿಗೆ ಬಿದ್ದಿದ್ದು ಈ ಪುಟ್ಟ ಅಭಿಮಾನಿ. ನೀವು ನೋಡ್ತಾ ಇರ್ಬೋದು, ಸ್ಟೇಜ್ ಮೇಲೆ ಕರೆದು ಅವರ ಒಂದು ಸಿಗ್ನೇಚರ್ನ ಮಾಡಿಬಿಟ್ಟು ಬ್ಯಾಟನ್ನು ಈ ಹುಡುಗನ ಕೊಡಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಾರೆ. ಆದರೆ ಅಭಿಮಾನಿಗಳ ಜನಸಾಗರ ತುಂಬಿ ತುಳುಕ್ತಾ ಇದ್ದಿದ್ದರಿಂದ ಈ ಒಂದು ಪುಟ್ಟ ಅಭಿಮಾನಿಯ ಕನಸು ಈಡೇರಲಿಲ್ಲ. ಸೊ ಸದ್ಯ ಹುಡುಗ ತುಂಬ ದುಃಖರಾಗಿದ್ದಾರೆ. ಯಾವ ರೀತಿ ಇತ್ತು ಅಂತಂದರೆ, ಹೋಗಿದ ತಕ್ಷಣವೇ ರಾಮ್ ಚರಣ್ ಅವರಿಗೆ ತಪ್ಕೊಂಡ್ಬಿಟ್ರು. ಬಟ್ ಅದು ಅಲ್ಲಿಗೆ ಮಾತ್ರನೇ ಸೀಮಿತ ಆಯಿತು. ಒಂದಷ್ಟು ವಿಚಾರಗಳನ್ನು ಮಾತನಾಡಿಸ್ತಾ ಹೋಗ್ತೀನಿ. ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ವೇದಾಂತ ನರಸಿಂಹ. ವೇದಾಂತ ನರಸಿಂಹ. ಸೊ ಹೇಗಿತ್ತು ರಾಮ್ ಚರಣ್ ಅವ್ರ ಮೇಲೆ ಹೋಗಿ ಸ್ಟೇజ్ ಮೇಲೆ ಅವ್ರನ್ನ భేటీయాగిದ್ದು, హగ్ ಮಾಡಿದ್ರಿ? బ్యాట్ ఇచ్చారు కదా మీకు, ఎందుకు మళ్ళీ ఏడుస్తున్నారు అని? తీసుకున్నారు బ్యాట్. ఎవరు తీసుకున్నారు? డ్రైవర్. వేరే ఫ్యాన్స్ తీసుకున్నారా? సో మళ్ళీ ఇప్పుడు ఏమి రిక్వెస్ట్ చేస్తారు రామ్ చరణ్ దగ్గర? బ్యాట్ కావాలా? బ్యాట్ కావాలి అంటే రామ్ చరణ్ సిగ్నేచర్ సైన్ చేసి ఇచ్చే బ్యాట్ కావాలి అంటే అనుకుంటున్నారు. ఓకే, ఎన్ని ఇయర్స్ నుంచి మీరు రామ్ చరణ్ వాళ్ళ ఫ్యాన్? 5 years. 5 years నుంచి. సినిమాలన్నీ చూసారా? ఎందుకు రామ్ చరణ్కే మీరు ఫ్యాన్ అయ్యారు? ಶಾನಾ ಇಷ್ಟ. ರಾಮ್ ಚರಣ್ ಅಂದರೆ ಓಕೆ, ರಾಮ್ ಚರಣ್ ಅಂದರೆ ತುಂಬ ಇಷ್ಟ ನಿಮಗೆ. ಓಕೆ, ಈಗ ಪೆದ್ದಿ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಹಾಡಾಡಕ್ಕೆ ಬರುತ್ತಾ ನಿಮಗೆ? ಹಾಡಿ ನೋಡೋಣ. ಡ್ಯಾನ್ಸ್ ಮಾಡ್ತೀರಾ? ಸೂಪರ್, ಮಾಡಿ 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 ಮಾಡಿ. ನಾನು ಸಾಂಗ್ ಆಡಿ ಅಂತಂದೆ, ಬಟ್ ನೀವು ಡ್ಯಾನ್ಸೇ ಮಾಡಿಬಿಟ್ರಿ. ಸೊ ಈಗ ಫೈನಲ್ ಆಗಿ బ్యాట్ ತೊಗೊಂಡು ಹೋಗಿರೋಂಥವ್ರಿಗೆ ಏನು రిక్వెస్ట్ ಕೇಳ್ತೀರಾ ಅಂತ? బ్యాట్ తీసుకెళ్లారు కదా, వాళ్ళకి ఏమి అడుగుతారు అంటేని రిక్వెస్ట్ చేస్తారు? బ్యాట్ రిక్వెస్ట్ కావాలా? మీకు రిటర్న్ కావాలా బ్యాటు? సరే, రామ్ చరణ్ సార్కి మళ్ళీ దాని తర్వాత శివಣ್ణ గారికి అడగండి, సార్ నాకు ఇంకొక బ్యాట్ ఇవ్వండి అని చెప్పేసి. ಶಿವಣ್ಣ ಸರ್, ರಾಮ್ ಚರಣ್ ಸರ್ ಬ್ಯಾಟ್ ಕಾವಾಲ. ಎಸ್, ನೋಡಿದ್ರಲ್ಲ, ಪುಟ್ಟ ಅಭಿಮಾನಿಯ ಮಾತು ಇದಾಗಿತ್ತು. ಯಾಕಂತಂದರೆ ಸಾವಿರಾರು ಜನ ಅಭಿಮಾನಿಗಳು ಸೇರಿದ್ರು, ಆದರೆ ರಾಮ್ ಚರಣ್ ಅವ್ರು ಫೈಂಡ್ ಔಟ್ ಮಾಡಿದ್ದು ಮಾತ್ರ ಈ ಪುಟ್ಟ ಅಭಿಮಾನಿಗೆ. ಆದರೆ ಸ್ಟೇಜ್ ಮೇಲೆ ಹೋದ್ಮೇಲೆ ಎಲ್ಲರೂ ಕೂಡ ಸ್ಟೇಜ್ ಮೇಲೆ ಬಂದಾಗಿಂದ ಏನಾಯಿತು ಅಂತಂದರೆ, ಈ ಅಭಿಮಾನಿಯ ಕನಸು ನನಸಾಗಲಿಲ್ಲ. ಬಿಕಾಸ್ ಯಾಕೆಂತಂದರೆ ಅಲ್ಲಿ ಈ ಒಂದು ಅಭಿಮಾನಿಗೆ ಕೊಡಬೇಕಾಗಿದ್ದಂತಹ ಬ್ಯಾಟು ಬೇರೊಬ್ಬರು ಕಸಿದ್ಕೊಂಡು ಹೋಗಿದ್ದಾರೆ. ದಯವಿಟ್ಟು ಯಾರು ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ಅಭಿಮಾನ ಅನ್ನೋದು ಪ್ರತಿಯೊಬ್ಬರಿಗೂ ಇರುತ್ತೆ. ಆದರೆ ಈ ಒಂದು ಚಿಕ್ಕ ಹುಡುಗ ಪಾಪ ಅಷ್ಟೊತ್ತು ರಾಮ್ ಚರಣ್ ಅಂತ ಹೇಳ್ಬಿಟ್ಟು ಕೂಗಿ ಅವರು ಸ್ಟೇಜ್ ಮೇಲೆ ಕರೆಯೋ ಥರ ಮಾಡಿಕೊಟ್ರು. ಅದಾದ ನಂತರ ಈ ಒಂದು ಚಿಕ್ಕ ಹುಡುಗನ ಒಂದು ಫೈಂಡ್ ಔಟ್ ಮಾಡಿಬಿಟ್ಟು ಅವರು ಸ್ಟೇಜ್ ಮೇಲೆ ಕರೀತಾರೆ. ಆದರೆ ಆ ಒಂದು ಬ್ಯಾಟನ್ನು ಅವ್ರು ಕಸ್ಕೊಂಡು ಹೋಗಿದ್ದಾರೆ. ದಯವಿಟ್ಟು ಯಾರೇ ಬ್ಯಾಟ್ ತೊಗೊಂಡಿದ್ರು ಕೂಡ ಅವ್ರಿಗೆ ಆದಷ್ಟು ಬೇಗ ಈ ಹುಡುಗನಿಗೆ ರಿಟರ್ನ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ವಿ. ಇದೇ ಒಂದು ಸುಮನ್ ಟಿವಿಯ ಒಂದು ಅಭಿಮಾನಿಯ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಉದಯ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಸುಮನ್ ಟಿವಿ ಕನ್ನಡ, ಬೆಂಗಳೂರು.